ಶನಿವಾರ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಂಚಿಕೆ ಶುರು ಆದ ತಕ್ಷಣ ನಮ್ಮ ವೇದ ಸ್ನಾನ ಮಾಡಿಕೊಂಡು ವಾಶ್ರೂಮಿಂದ ಬಂದು ವಿಕ್ಕಿ ಪಕ್ಕದಲ್ಲಿ ಕೂತ್ಕೊತಾಳೆ. ವಿಕ್ರಮ್ ವೇದ ಒಂದು ನಿಮಿಷ ಅಂದರೆ ಕುಣ್ಕೊಂತ ಬರ್ತಾಳೆ. ನಿನ್ನೆ ಸಂಚಿಕೆಯಲ್ಲಿ ಅವಳು ಕಾಲಿಗೇನೋ ಚುಚ್ಚಿರುತ್ತಲ್ವ ಗ್ಲಾಸ್ ಪೀಸು, ಹಂಗಾಗಿ ಕುಣ್ತಾ ಬಂದು ಕೂತ್ಕೊತಾಳೆ. ವಿಕ್ರಮು ವೇದ ನಿಧಾನ, ವೇದ ನೋವಾಗಿದೆ, ವೇದ ಮೂಕೋಣ ನೋವಾಗಿದೆ, ಅದಕ್ಕಿಂತ ಜಾಸ್ತಿ ನನಗೆ ನೋವಾಗಿರೋದೇನು ಗೊತ್ತಾ ಅಂದರೆ ಕಾಲಿಗಿಂತ ನನ್ನ ಮನಸ್ಸಿಗೆ ನೋವಾಗುತ್ತೆ. ನಿನ್ನಂತ ಹೋಗಿ ನಿನ್ನಂತ ಮುಳ್ಳಂದಿಗೆ ಐ ಲವ್ ಯು ಅಂತ ಹೇಳ್ಬಿಟ್ನಲ್ಲ ಅದು ಅಂತೇಳಿ ಅಂತೇಳಿ. ಅದಕ್ಕೆ ವಿಕ್ರಮ್ ಓಹೋ ಇದೇ ಮುಳ್ಳಂದಿನ ಹಿಡ್ಕೊಂಡು ಮುದ್ದಾಡ್ತಿದ್ದಲ್ಲ ನಿನ್ನೆ, ಆವಾಗ ನಿನಗೆ ಮುಳ್ಳು ಚುಚ್ಚಲಿಲ್ವಾ? ಅಯ್ಯೋ ದೇವ್ರೆ, ಹೆಂಗಪ್ಪ ಸಾಧ್ಯ ಇದು? ಹೋಗಿ ನನ್ನ ಶತ್ರುಗೆ ಐ ಲವ್ ಯು ಅಂತ ಹೇಳ್ಬಿಟ್ನಲ್ಲ ನಾನು. ದೇವ್ರೆ, ಒಂದು ನೀನೇ ನನ್ನ ಸಾಯಿಸ್ಬಿಡು, ಇಲ್ಲ ನಾನೇ ಸತ್ತೋಗ್ಬಿಡ್ತೀನಿ ಅಂತ ಸ್ನಾನ ಮಾಡ್ಕೊಂಡು ಬಂದು ಟವಲ್ ಹಾಕ್ಕೊಂಡಿರ್ತಾಳಲ್ಲ, ಅದನ್ನು ಕೊರಳಿಗೆ ಸುಮ್ಮನೆ ಹಿಂಗೆ ಸುತ್ಕೊಳಕ್ಕೆ ಹೋಗ್ತಾಳೆ. ವೇದ, ನೀನಿಂಥ ಸಿಲ್ಲಿ ಮ್ಯಾಟ್ರಿಗೆಲ್ಲ ಸಾಯಲ್ಲ ಅಂತ ನಂಗೆ ಗೊತ್ತು ಬಿಡು, ಸುಮ್ಮನೆ ಯಾಕೆ ಓವರ್ ಡ್ರಾಮಾ ಮಾಡ್ತೀಯ ಅಂತಾನೆ ವಿಕ್ರಮ್. ಎಲ್ಲಂಬೋ ನಿಜ ಹೇಳು, ನಾನು ನಿನ್ನನ್ನು ತಪ್ಕೊಂಡು ನಾನು ನಿನ್ನೆ ಮುತ್ತೆಲ್ಲ ಕೊಟ್ಟು ನಾನು ನಿಜ ಹೇಳು ಅಂತಾಳೆ. ಅದಕ್ಕೆ ಸುಮ್ಮನಿರಲಿ, ನಿನ್ನೆ ನಾನು ಕುಡಿದ ರೇಟಿಗೆ ನಾನೇನು ಮಾಡಿದೆ ಅನ್ನೋದೇ ನನಗೆ ನೆನಪಿಲ್ಲ, ಇನ್ನು ನೀನೇನು ಮಾಡಿದೆ ಅಂತ ನನಗೆ ಎಲ್ಲಿ ನೆನಪಿರುತ್ತೆ ಅಂತಾನೆ ವಿಕ್ರಮು. ಮತ್ತು ಇಷ್ಟೊತ್ತು ಹೇಳ್ದಲ್ಲ ಲಂಬು, ನಾನು ತಪ್ಕೊಂಡೆ ಮುತ್ಕೊಟ್ಟೆ ಅಂತೇಳಿ, ಏನೋ ನನಗೆ ಅಷ್ಟು ನೆನಪಿಲ್ಲ ಕಣೆ. ನಮ್ಮಿಬ್ಬರ ಮಧ್ಯೆ ಏನಾದರೂ ಆಗಿರ್ಲೂಬೋದು, ಆಗ್ದನೂ ಇರ್ಬೋದು, ಆದರೆ ನನಗದು ಪಿಕ್ಚರ್ ಕ್ಲಾರಿಟಿ ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ. ಆದರೆ ತುಂಬ ಅಳ್ತಿದ್ದೆ ಕಣೆ ಬೇತಾಳ ನೀನು ಅಂತ ಮಾತ್ರ ವಿಕ್ರಮ್ ಹೇಳ್ತಾನೆ. ವಿಕ್ರಮ್, ಆದರೂ ನಾನು ಕುಡಿಬಾರ್ದಾಗಿತ್ತು, ಹೋಗ್ಲಿ ಬಿಡು, ನೋಡು ಇದನ್ನೇ ನೆಪ ಮಾಡ್ಕೊಂಡು ನೀನು ಅದು ಇದು ಅಂತೆಲ್ಲ ನನ್ನನ್ನು ಆಡಿಸ್ಬೇಡ. ನೀನಂತೂ ಕುಡ್ಕ, ನಾನಂತೂ ಹುಡುಕಿಯಲ್ಲ, ಏನೋ ಮಿಸ್ಸಾಗಿ ಕುಡಿದ್ಬಿಟ್ಟೆ. ವಿಕ್ರಮ್, ನನಗೊಂದು ಪ್ರಾಮಿಸ್ ಮಾಡ್ತೀಯ? ಏನು? ನಾನು ಕುಡ್ದಿರೋ ವಿಷಯನ ಪ್ಲೀಸ್ ಯಾರಿಗೂ ಹೇಳ್ಬೇಡ. ಯಾಕೆ ಹೇಳಿದ್ರೆ ಏನಾಗುತ್ತೆ ಅಂತಾನೆ. ಮರ್ಯಾದೆ ಪ್ರಶ್ನೆ ಕಣೋ, ಅದರಲ್ಲೂ ನಮ್ಮ ಅಪ್ಪ ಅಮ್ಮಗಂತೂ ಹೇಳಲೇಬೇಡ, ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಅಂತೇಳಿ ಅಂತಾನೆ. ಅದಕ್ಕೆ ಇಲ್ಲಪ್ಪ ಆಗಲ್ಲ ಅಂತಂದು, ಪ್ಲೀಸ್ ವಿಕ್ರಮ್, ನನಗೆ ಪ್ರಾಮಿಸ್ ಮಾಡು ವಿಕ್ರಮ್, ಯಾರಿಗೂ ಹೇಳ್ಬೇಡ ಪ್ಲೀಸ್ ಅಂತೇಳಿ ಅಂತಾಳೆ. ಸರಿ ಆಯಿತು, ಪ್ರಾಮಿಸ್ ಮಾಡ್ತೀನಿ, ನನಗೊಂದು ಕಂಡೀಷನ್ನು ಅಂತೇಳಿ ಅಂತಾನೆ. ಎಂಥ ಕಂಡೀಷನ್ ಇಡ್ತಾನೆ ನೋಡಿ ನಮ್ಮ ಹೀರೋ ವಿಕ್ರಮು. ಏನು ಅಂತ ಕೇಳಿದ್ದಕ್ಕೆ, ನಾನು ಯಾರಿಗೂ ಹೇಳಲ್ಲ ನೀನು ಕುಡ್ದಿರೋದನ್ನು, ನೀನು ನನಗೊಂದು ಮುತ್ತು ಕೊಡಬೇಕು ಅಂತ ಕೇಳ್ತಾನೆ. ಹೋಗಲೋ ಅಂತಾಳೆ ನಮ್ಮ ವೇದ. ಕೊಡಲ್ವಾ? ಆಯಿತು ಕಣೆ, ಇಡೀ ಊರಿಗೆ ಡಂಗೂರು ಹಾಕ್ಕೊಂಬರ್ತೀನಿ, ಫಸ್ಟ್ ನಾನು ಸ್ನಾನ ಮಾಡಿ ಬರ್ತೀನಿ ಇರು, ನಿನಗೆ ಮಾಡ್ತೀನಿ ಅಂತೇಳಿ ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾನೆ ನಮ್ಮ ವಿಕ್ರಮು. ಈ ಕಡೆ ನಮ್ಮ ಗುಲಾಬಿ ವೀರನ ಮನೆಗೆ ಹೋಗೋಕ್ಕೆ ಹಠ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾಳೆ. ವೀರ, ಏನು ಮಾಡ್ತಿದ್ದೆ ಗುಲಾಬಿ, ನೀನು ತಪ್ಪು ಮಾಡ್ತಿದ್ಯಾ? ಏನು ತಪ್ಪು ಮಾಡ್ತಿದ್ದೀನಿ? ನೀವು ವೇದ ಬಂದಿರೋದಾದರೆ ಸರಿ, ನಾನು ಬರೋದು ತಪ್ಪ? ನಾನು ಇವತ್ತು ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ, ನಾನು ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂತ ಎಲ್ಲ ಲಗೇಜ್ನು ಪ್ಯಾಕ್ ಮಾಡ್ಕೊತಿರ್ತಾಳೆ ಅವಳು ಬಟ್ಟೆನ. ಆವಾಗ ಗುಲಾಬಿ, ನಿನ್ನನ್ನು ನಾನು ಇವಾಗ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅರ್ಥ ಮಾಡ್ಕೊ ಅಂತೇಳಿ ಅಂದರು ನಮ್ಮ ವೀರ. ಯಾಕೆ ನಿನ್ನ ತಮ್ಮ ಆದರೆ ವೇದನ್ನ ಕರ್ಕೊಂಬಂದಿದ್ದಾನೆ ಮನೆಗೆ, ನಾನು ಯಾಕೆ ಬರಬಾರ್ದು? ಗುಲಾಬಿ, ಅವಳು ಮದುವೆ ಆಗಿದ್ದಾಳೆ, ನಮ್ಮ ವಿಕ್ರಮು ಅವಳಿಗೆ ತಾಳಿ ಕಟ್ಟಿದ್ದಾನೆ. ಓ ಹೌದಪ್ಪ, ನಿಮ್ಮ ವಿಕ್ರಮು ತಾಳಿ ಕಟ್ಟಿದ್ದಾನೆ, ನೀನು ನನಗೆ ತಾಳಿ ಕಟ್ಟಿದ್ದೀರಾ, ಹಂಗೆ ಸಂಸಾರ ಸ್ಟಾರ್ಟ್ ಮಾಡಿದ್ಯಾ? ಸರಿ ಆಯಿತು ಬಾ, ಇವಾಗಲೇ ತಾಳಿ ಕಟ್ಬಾ, ನನ್ನ ಮದುವೆ ಆಗೇ ಮನೆ ಕರ್ಕೊಂಡು ಹೋಗು. ಗುಲಾಬಿ, ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ, ಅವನು ತಾಳಿ ಕಟ್ಟಿರೋದು ಕುಡ್ದಿರೋ ತಿಕ್ಲಲ್ಲಿ, ಅವನೇನು ಮುಹೂರ್ತ ಇಟ್ಟು ಮದುವೆ ಆಗಿಲ್ಲ. ಓ ಸರಿ, ಹಾಗಾದರೆ ನೀನು ಕುಡಿ ಬಾ, ನೀನು ಕುಡಿದೇ ತಾಳಿ ಕಟ್ಬಾ, ಕೊಡ್ತೀನಿ ಬಾ ಅಂದ್ಬಿಡ್ತಾಳೆ ನಮ್ಮ ಗುಲಾಬಿ. ನಾನು ಹೇಳೋದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ವಿಕ್ರಮ್ ಮಾಡ್ದ ಅಂತ ನಾನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ. ನಾನೇನಾದರೂ ಅವ್ನು ಮಾಡ್ದಂಗೆ ತಾಳಿ ಕಟ್ಕೊಂಡು ನಿನ್ನ ಮನೆ ಕರ್ಕೊಂಡೋದ್ರೆ ಅಪ್ಪ ನನಗೆ ಮಕ್ಕಕ್ಕೆ ಉಗಿದು ಬಿಡ್ತಾರೆ ಅಷ್ಟೇ. ಉಗಿಲಿ ಬಿಡು, ಪ್ರೀತಿಗೋಸ್ಕರ ನಿನಗೆ ಅಷ್ಟು ಮಾಡೋಕ್ಕಾಗಲ್ವಾ? ಈಗ ನಿನ್ನ ತಮ್ಮಂಗೆ ನಿಮ್ಮ ಅಪ್ಪ ಬೈದ್ರು ತಾನೆ, ಆದರೂ ವೇದನ ಸೊಸೆ ಅಂತ ಒಪ್ಕೊಂಡಿದ್ದಾರೆ ತಾನೆ. ಯಾರು ಒಪ್ಕೊಂಡಿಲ್ಲ? ದಿನ ಸೈಲೆಂಟ್ ವಾರ್ ನಡೀತಿದೆ ಅಲ್ಲಿ ನಮ್ಮ ಮನೇಲಿ. ನೋಡು, 1000 ವಾರ್ ನಡೀಲಿ, ನಾನಂತೂ ನಿಮ್ಮ ಮನೆಗೆ ಬರಲೇಬೇಕು, ಬಂದು ಆ ಮನೆ ಸೊಸೆ ಆಗಲೇಬೇಕು ಅಂತಾಳೆ. ಮೊದಲೇ ನಮ್ಮಪ್ಪ ವಿಕ್ರಮ್ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಇಂಥ ಟೈಮಲ್ಲಿ ನಾನು ಅವ್ರ ಕೋಪಕ್ಕೆ ಗುರಿಯಾಗೋಕ್ಕಾಗುತ್ತಾ? ನಿನ್ನನ್ನು ಕರ್ಕೊಂಡೋಗಿ ಅಂತೇಳಿ. ಈಗೇನು ನಿನ್ನ ಮಾತಿನ ಅರ್ಥ? ನನಗೆ ಸ್ವಲ್ಪ ಟೈಮ್ ಕೊಡು ಚಿನ್ನ, ಆಮೇಲೆ ಕರ್ಕೊಂಡೋಗ್ತೀನಿ, ನಾನೇನು ಕರ್ಕೊಂಡೋಗಲ್ಲ ಅಂತ ಹೇಳ್ತಿಲ್ಲ. ನೋಡಲ್ಲಿ ನಮ್ಮ ಮನೆ ಗಡಿಯಾರ, ನಾನು ನಿನಗೆ ಟೈಮ್ ಕೊಟ್ಟು ನಮ್ಮ ಮನೆ ಗಡಿಯಾರ ಹಾಳಾಯ್ತೆ ವಿನಃ ನೀನೇನು ನನ್ನನ್ನು ನಿಮ್ಮ ಮನೆ ಕರ್ಕೊಂಡು ಹೋಗಿಲ್ಲ ಅಂತಾಳೆ. ಅಂತ ಮೇಡಮ್ ಅವ್ರಿಗೆ ತುಂಬ ಕೋಪ ಬಂದಿದೆ ಅಂತ ಅನಿಸುತ್ತೆ, ನಿನ್ನ ಕೋಪನ ಹೆಂಗೆ ಕರಗಿಸ್ಬೇಕು ಅಂತ ಗೊತ್ತು ನನಗೆ ಅಂತ ಹೇಳ್ಬಿಟ್ಟು ನಮ್ಮ ವೀರ ಗುಲಾಬಿನ ಹಂಗೆ ಹಿಂದೆ ತಪ್ಕೊಂತಾನೆ. ನೀನು ಈ ಥರ ಮಾಡೋದ್ರಿಂದ ನನ್ನ ಕೋಪ ಏನು ಕಡಿಮೆ ಆಗಲ್ಲ, ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಅಂತಾಳೆ ಗುಲಾಬಿಲಿ. ತಪ್ಕೊಂಡು 1-2 ಪೆಂಡಿ ಅಷ್ಟು ದುಡ್ಡು ತಂದಿರ್ತಾನೆ ಅವಳು ಕೋಪ ಕಮ್ಮಿ ಮಾಡೋಕ್ಕೆ. ದುಡ್ಡು ಕೊಟ್ಟಿದ ತಕ್ಷಣ ನಮ್ಮ ಗುಲಾಬಿ, ನೋಡಿ ದುಡ್ಡನ್ನು ಬೇಡ ಅನ್ನೋ ಅಷ್ಟು ದಡ್ಡಿ ಏನು ನಾನಲ್ಲ, ಆದರೆ ನೀನು ದುಡ್ಡು ಕೊಟ್ಟಿದ ತಕ್ಷಣ ನನ್ನ ಕೋಪ ಏನು ಕಮ್ಮಿ ಆಗಲ್ಲ. ಆಯಿತು ಚಿನ್ನ, ಆದಷ್ಟು ಬೇಗ ನೀನು ಮದುವೆಯಾಗಿ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಸರಿನಾ ಅಂತ. ನೋಡ್ರಿ ಅಲ್ಲಿ ಎಷ್ಟು ದುಡ್ಡಿನ ಪೆಂಡಿ ಗುಲಾಬಿ ಕೈಲಿ ಇಡ್ತಿದ್ದ ನಮ್ಮ ವೀರ.
ಇನ್ನೊಂದು ಸೀನಲ್ಲಿ ನಮ್ಮ ವೇದ ಯಾರಿಗೂ ಹೇಳ್ಬಾರ್ದು ಕುಡ್ದಿರೋದು ಅಂತಂದರೆ ನೀನು ನನಗೊಂದು ಮುತ್ತು ಕೊಡಬೇಕು ಅಂತ ನಮ್ಮ ವಿಕ್ಕಿ ಕೇಳಿರ್ತಾನಲ್ಲ ಅದನ್ನು ನೆನ್ಪು ಮಾಡಿಕೊಂಡು ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ನಮ್ಮ ವಿಕ್ರಮ್ ಸ್ನಾನ ಮಾಡ್ಕೊಂಡು ಬರ್ತಾನೆ. ಯಾಕೆ ಸಪ್ಪೆ ಮರೆ ಮಾಡ್ಕೊಂಡು ಕೂತಿದ್ಯಾ ವೇದ, ನೀನು ಹಿಂಗಿದ್ರೆ ಚೆನ್ನಾಗಿ ಕಾಣಲ್ಲ. ಆಯಿತು ಬಿಡು, ನೀನು ಕುಡ್ದಿರೋದು ನಾನು ಯಾರಿಗೂ ಹೇಳಲ್ಲ ಅಂತೇಳಿ ಅಂತಾಳೆ. ನಿಜನಾ, ಪ್ರಾಮಿಸ್ ಯಾರಿಗೂ ಹೇಳಲ್ಲ ಅಂತಾನೆ ವಿಕ್ರಮು. ಮತ್ತು ಮುತ್ತು ಕೇಳಿದೆ, ನೀನು ಬಲವಂತವಾಗಿ ಮುತ್ತಿಸ್ಕೊಳ್ಳೋವಷ್ಟು ಚೀಪ್ ನಾನಲ್ಲ ಅಂತಾನೆ ವಿಕ್ರಮ ವೇದನ ಪಕ್ಕ ಬಂದು ಕೂತ್ಕೊಂಡು, ನೋಡು ವೇದ, ಪ್ರೀತಿ ಅನ್ನೋದು ಬಲವಂತವಾಗಿ ಹುಟ್ಟಲ್ಲ. ಈ ಹೃದಯ ಅನ್ನೋ ತೋಟದಲ್ಲಿ ಪ್ರೀತಿ ಅನ್ನೋ ಒಂದು ಹೂವು ಅದಾಗದೇ ಹುಟ್ಟಬೇಕು. ಅಲ್ಲಿವರೆಗೂ ನಾವು ಕಾಯಬೇಕು. ಅಲ್ಲಿವರೆಗೂ ನಾನು ಕಾಯ್ತೀನಿ. ಅಲ್ಲ ಬೇದ, ನಾನು ನಿನಗೊಂದು ಕೇಳಲ್ಲ, ಈ ವಿಸ್ಕಿ ಬಾಟ್ಲು ಯಾರೇ ಕೊಟ್ಟಿದ್ದು ನಿನಗೆ? ಈ ಕುಡುಕರು ಸಾಮ್ರಾಜ್ಯದಲ್ಲಿ ಬಾಟ್ಲು ಬೇರೆ ಯಾರು ಕೊಟ್ಟಿದ್ದು ಅಂತ ಕೇಳು ಅಂತಾಳೆ ವೇದ. ಹಂಗಲ್ಲ, ಇರೋ ಬಾಟ್ಲು ಅಷ್ಟು ನಾನೇ ಕೊಟ್ಟು ಖಾಲಿ ಮಾಡಿದ್ದೀನಿ. ನಿನಗೆ ಯಾರು ಕೊಟ್ಟರು? ಈ ಬಾಲಮನ್ನ ಕೊಟ್ರ? ಆನಂದ್ ಮಕ್ಳದೇ ಕಳ್ಳನ ಮಕ್ಳದು ಈ ಕೆಲಸ ಇರ್ಬೋದು, ಇಲ್ಲದೇನೋ ಇರ್ಬೋದು. ಯಾಕಂದರೆ ನನಗೆ ಅದರದ್ದು ವಾಸನೆ ಕಂಡ್ರೆ ಆಗಲ್ಲ. ಅಂಥವಳಿಗೆ ಎಲ್ಲಿಂದ ತಾನೇ ಸಿಗುತ್ತೆ ಅಂತಾಳೆ. ಓಹ್ಞೂ, ವಾಸನೆ ಕಂಡ್ರೆ ಆಗಲಿಲ್ದವಳು ಅದಕ್ಕೇ ಒಂದು ಫುಲ್ ಬಾಟ್ಲು ಖಾಲಿ ಮಾಡಿದ್ದು ಅಂತ ಆಡ್ಕೊಂತಾನೆ ವಿಕ್ರಮ್ ನನಗೀಗಲೂ ಒಂಚೂರು ತಲೆ ತಿರುಗ್ತಿದೆ ಕಣೋ ಅಂತಾಳೆ ವೇದ. ಹಾಗಂತ ಬಾಲಮ್ಮನ್ನು ನೀನು ಕೇಳಕ್ಕೆ ಹೋಗ್ಬಿಡ, ಎದುರ್ಕೊಂತಾರೆ ಅವರು. ಸರಿ ಆಯಿತು, ಇನ್ನು ಮುಂದೆ ನೀನು ಕುಡುಕ ಅನ್ನಂಗಿಲ್ಲ, ಬಯ್ಯ ಹಂಗಿಲ್ಲ, ನಾನು ಕುಡಿಯೋವಾಗ ತಡೆಯಂಗಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳ್ತಾಳೆ. ಯಾಕೆ ಅಂತಂದರೆ ಈ ನೀನು ಕುಡ್ದಿದ್ಯಾ, ನೀನು ಕುಡ್ಕಿನಿ, ಹಾಗಾಗಿ ಕುಡುಕರು ಇನ್ನೊಬ್ಬರು ಕುಡುಕರು ಬಗ್ಗೆ ಏನು ಕೇಳೋ ರೈಟ್ಸ್ ಇಲ್ಲ. ನಾನು ಸ್ವಲ್ಪ ಕುಡ್ದಿದ್ದು ಅಷ್ಟೇ. ಸ್ವಲ್ಪ ಕುಡಿದ್ರೂ ಕುಡ್ಕಿನೇ, ಜಾಸ್ತಿ ಕುಡಿದ್ರೂ ಕುಡ್ಕಿನೇ. ಒಟ್ನಲ್ಲಿ ನೀನೊಬ್ಳು ದೊಡ್ಡ ಕುಡುಕಿ ಅಂತಾನೆ ನಮ್ಮ ವಿಕ್ಕಿ. ನೋಡೆ, ಇಷ್ಟು ದಿನ ಹೇಳ್ತಿದ್ದಲ್ಲ ನೀನು ದೊಡ್ಡ ಬಿಲ್ಡಪ್, ನಾನು ಗುಣವಂತೆ, ಸಂಸ್ಕಾರವಂತೆ, ಆವಂತೆ ಈವಂತೆ ಎಲ್ಲ ಒಂತೇನೋ ಮುಗಿದೋಯ್ತು ಇಲ್ಲಿಗೆ. ನೋಡು, ನೀನು ಇದನ್ನೇ ಇಟ್ಕೊಂಡು ನನ್ನನ್ನು ರೇಗಿಸಕ್ಕೆ ಬರಬೇಡ. ಎಲ್ಲದೂ ಆಗಿದ್ದು ನಿನ್ನಿಂದನೇ. ಇನ್ನೊಂದು ಸಲ ನಾನು ಆ ಅಸಹ್ಯನ ಮುಟ್ಟೋದು ಇಲ್ಲ ಇನ್ಮೇಲೆ. ನನ್ನನ್ನು ಇದನ್ನೇ ಇಟ್ಕೊಂಡು ಕಾಡಿಸ್ಬೇಡ ಅಂತಾಳೆ. ಆದರೂ ಬೇತಾಳ, ಕುಡ್ದಾಗ ನೀನು ತುಂಬ ಆನೆಸ್ಟಾಗಿ ಮಾತಾಡ್ತೀಯ ಕಣೆ. ನಾನು ಯಾವಾಗಲೂ ಆನೆಸ್ಟೇ. ನೀನೇ ಆನೆಸ್ಟಾಗಿರಲ್ಲ, ನೀನೇ ಕೊಟ್ಟಿರೋ ಮಾತು ತಪ್ತೀಯ. ನನ್ನ ಆನೆಸ್ಟಿ ಬಗ್ಗೆ ಮಾತಾಡಬೇಡ ಬೇತಾಳ. ನಾನು ಕೊಟ್ಟಿರೋ ಮಾತು ತಪ್ಪಿರೋದು ನನ್ನ ಹಿಸ್ಟ್ರಿನಲ್ಲೇ ಇಲ್ಲ. ಹೌದೌದು, ಕೊಟ್ಟಿರೋ ಮಾತು ಅಂತ ಹೇಳ್ಬಿಟ್ಟು ಅದೆಷ್ಟು ಸಲ ನೀನು ತಪ್ಪಿಲ್ವ, ಅದೆಷ್ಟು ಸಲ ಮಚ್ಚಿಡಿದಿಲ್ವ. ಸಮಯ ಸಂದರ್ಭ. ಇವಾಗ ಉಪವಾಸ ಮಾಡ್ತಿರ್ತೀಯ, ನೀನು ರೋಡಲ್ಲಿ ಹೋಗ್ತಿರ್ತೀಯ, ತಲೆ ಸುತ್ತ ಬೀಳ್ತೀಯ, ಯಾರೋ ಒಬ್ಬರು ಬಂದು ನಿನಗೆ ನೀರು ಕುಡಿಸ್ತಾರೆ, ಅಲ್ಲೇ ಉಪವಾಸ ಹಾಳಾಗಲ್ವಾ? ಹಂಗೇನೇ ಇದು. ಅಪ್ಪಪ್ಪಪ್ಪಪ್ಪ, ನಿನ್ನ ಹತ್ರ ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಇರುತ್ತಲ್ಲ ವಿಕ್ರಮ್. ನೀನಂತೂ ಒಳ್ಳೆಯವನಾಗಲ್ಲ, ನೀನು ಒಳ್ಳೆಯವನಾಗೋ ತನಕ ನನಗೆ ಇಷ್ಟ ಆಗಲ್ಲ ಅಂತಾಳೆ. ಅವಳು ಮುಖದ ಬಡ್ಡೆಗೆ ಹೋಗಿ ನಮ್ಮ ವಿಕ್ರಮು, ನಾನು ಒಳ್ಳೆಯವನಾದರೆ ನಿನಗೆ ಇಷ್ಟ ಆಗ್ತೀನ ಅಂತ ಕೇಳ್ತಾನೆ. ಪಾಪ ಅಷ್ಟು ಮುದ್ದಾಗಿ ಕೇಳಿದ್ದಕ್ಕೆ ನಮ್ಮ ವೇದ ಕೂಡ ಅವನ ಮುಖ ನೋಡ್ತಾ ಹಾಗೆ ಸ್ವಲ್ಪ ಹೊತ್ತು ಕಾಲ ಕಳೀತಾಳೆ. ಎಷ್ಟು ಮುದ್ದ ಕೇಳ್ತಾನೆ ಗೊತ್ತಾ ನಮ್ಮ ವಿಕ್ರಮು ವೇದನ ಹತ್ರ, ನಾನು ಒಳ್ಳೆಯವನಾದರೆ ನಿಂಗೆ ಇಷ್ಟ ಆಗ್ತೀನ ಬೇತಾಳ ಅಂತ. ಇಲ್ಲಿ ಇನ್ನೊಂದು ಸೀನಲ್ಲಿ ನಮ್ಮ ಹುಡುಗರು ಇಬ್ಬರು ಬಾಲಮನ್ನ ಊಟ ಮಾಡ್ತಾ ಕೂತಿರ್ತಾರೆ. ಅಂದರೆ ತಿಂಡಿ ತಿಂತಿರ್ತಾರೆ. ಇಡ್ಲಿ ಸಾಂಬಾರು ಚಟ್ನಿ ತಂದಿರ್ತಾನಲ್ಲ, ಚೆನ್ನಾಗಿದೆಯಾ, ಹೂಕೊಂಡು ಚೆನ್ನಾಗಿದೆ ಅಂದ್ಕೊಂಡು ಅಲ್ಲಿಗೆ ವಿಕ್ರಮು ವೇದನ್ನ ಕೈ ಹಿಡ್ಕೊಂಡು, ಅಂದರೆ ಕೈ ಸಪೋರ್ಟ್ ಕೊಟ್ಕೊಂಡು ಇಳಿಸ್ಕೊಂಡು ಬರ್ತಾನೆ ಸ್ಟ್ರಿಪ್ಸಿಂದ. ಅವಳಿಗೆ ಕಾಲು ಸ್ವಲ್ಪ ಗಾಯ ಆಗಿರುತ್ತಲ್ಲ, ಹಾಗಾಗಿ ಮುನ್ನ ಅದಕ್ಕೆ ಕಾಲು ನೋಡಂತಾನೆ. ಬಾಲ ನೋಡಿದೆ, ಕೆಂಪು ರಕ್ತದ ಮೇಲೆ ಬಿಳಿ ಬ್ಯಾಂಡೇಜ್ ಹಾಕೊಂಡಿದ್ದಾರೆ. ಮುನ್ನ, ನಾನು ನಿನ್ನೆ ಪ್ರಣಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಹೇಳ್ದಂಗೆ ಇಲ್ಲಿ ಪ್ರಳಯ ಆದಂಗೆ ಕಾಣಿಸ್ತಿದೆಯಲ್ಲೋ. ಆದರೂ ಅದಕ್ಕೆ ಯಾಕೆ ಬ್ಯಾಂಡೇಜ್ ಕಟ್ಕೊಂಡು ಬರ್ತಿದ್ದಾರೆ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಅಲ್ಲ ಕಣೋ, ಇವರಿಬ್ಬರು ನಿನ್ನೆ ನೋಡ್ತಿದ್ರೆ ಪ್ರೇಮ್ ಕಹಾನಿ ಆಗುತ್ತೆ ಅಂದ್ಕೊಂಡೆ. ಈಗ ನೋಡಿದರೆ ಪ್ರೇಮಕ್ಕೆ ಹಾನಿ ಆಗಿರೋ ಥರ ಕಾಣಿಸ್ತಿದೆಯಲ್ಲ. ಬರ್ತಿದ್ದಾರೆ ಸುಮ್ಮ ತಿನ್ನು ಅಂತೇಳಿ ಇಬ್ಬರು ತಿಂತಾ ಇರ್ತಾರೆ. ವೇದ, ನೀನು ಹಿಂಗೆ ನಿಧಾನವಾಗಿ ಹೆಜ್ಜೆ ನಡ್ಕೊಂಡು ಬರಬೇಕು. ನನಗೂ ಕಾಲು ಗಾಯ ಆದಾಗ ನಾನು ಇದೇ ಥರ ನಡ್ಕೊಂಡು ಹೋಗ್ತಿದ್ದೆ. ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ನಿನಗೆ ಹೇಳ್ತಿರೋದು ಅಂತ ನಮ್ಮ ವಿಕ್ಕಿ, ನಮ್ಮ ವೇದಂಗೆ ಫುಲ್ಲು ಕೇರು. ಅದನ್ನು ನೋಡಿ ನಮ್ಮ ಬಾಲಮನ್ನ ನೋಡಲ್ಲಿ ಕಟ್ಟಿಂಗ್ ಸ್ಪೆಷಲಿಸ್ಟು ಎಷ್ಟೊಂದು ಕೇರಿಂಗ್ ಪರ್ಸನ್ ಆಗಿಬಿಟ್ಟಿದ್ದಾನೆ. ಸುಮ್ಮನೆ ತಿನ್ನು ಅಂತಾನೆ ನಮ್ಮ ಬಾಲ. ವಿಕ್ರಮ್ ವೇದನ್ನ ಸೋಫಾ ಮೇಲೆ ಕೂರಿಸಿ ಇಡ್ಲಿ ಸಾಂಬಾರು ಹಾಕ್ಕೊಂಡು, ವೇದ ತಿನ್ನಿಸ್ತೀನಿ ಅಂತೇಳಿ ಅಂತಾನೆ. ಹಲೋ ನನ್ನ ಕಾಲಿಗೆ ಏಟಾಗಿರೋದು, ಕೈಗಲ್ಲ ಅಂತಾಳೆ. ಅದೇ ತಕ್ಷಣ ನಮ್ಮ ಬಾಲಮನ್ನ ಇಬ್ಬರು ನಗ್ತಾರೆ. ನಮ್ಮ ಬಾಲ, ಮುನ, ಒಂದೊಂದ್ಸಲ ಈ ಕಾಲಿಗೆ ಏಟಾಗೋದು ಕೈಗೆ ಏಟಾಗೋದೆಲ್ಲ ಒಂಥರ ಚೆನ್ನಾಗಿರುತ್ತಲ್ವೇನೋ, ಯಾಕೋ ನೋಡು ಅದಕ್ಕೆ ಕಾಲಿಗೆ ಏಟಾಗಿದ್ದಕ್ಕೆ ಅಲ್ವಾ ಇಬ್ಬರು ಸಪ್ತಬದಿ ತುಳಿತಾ ಇದ್ದಾರನೋ ಅನ್ನೋ ಥರ ಅಲ್ಲಿಂದ ನಡ್ಕೊಂಬಂದಿದ್ದು. ಅದಕ್ಕೆ ತಿನ್ನಿಸ್ಲಾ ಅಂದಿದ್ದು ನಮ್ಮಣ್ಣ. ಅದಕ್ಕೆ ವಿಕ್ಕಿಗೆ ಕೋಪ ಬಂದ, ಮುಚ್ಕೊಂಡು ತಿನ್ರೋ ಅಂತೇಳಿ ಅಂತಾನೆ. ಮುನ್ನ, ನೀನು ಏನೇ ಹೇಳು, ನಮ್ಮದು ಒಂದು ಬಾಳೆನೋ, ಯಾಕೋ ಎಲ್ಲ ಈ ಥರ ಪ್ರೀತಿ ಮಾಡೋದಕ್ಕೂ ಮಾಡಿಸ್ಕೊಳ್ಳೋಕ್ಕೂ ಒಂದು ಹೆಣ್ಣು ಜೀವ ಇರಲಿ, ಒಂದು ಹೆಣ್ಣು ಸೊಳ್ಳೆನೂ ಇಲ್ವಲ್ಲೋ ಅಂತ ನಮ್ಮ ಬಾಲ ಮುನ್ನ ಚೆನ್ನಾಗಿ ಉರಿಸ್ತಿರ್ತಾರೆ ನಮ್ಮ ವಿಕ್ಕಿನ. ಅಲ್ಲಿಗೆ ಬರ್ತಾನೆ ನಮ್ಮ ದಾಮೋದರ. ಆವಾಗ ಕೇಳ್ತಾನೆ, ಏನು ನಡೀತಿದೆ ಇಲ್ಲಿ ಅಂತೇಳಿ. ಏನಿಲ್ಲ ಪಾಪ, ಅದು ಗ್ಲಾಸ್ ಮೇಲೆ ಮಿಸ್ ಆಗಿ ವೇದ ಕಾಲಿಟ್ಬಿಟ್ಲು ಅಂತಾನೆ ವಿಕ್ರಮು. ಮಿಸ್ಸಾಗಿ ಕಾಲಿಟ್ಟಿರೋದಾ ಅಥವಾ ಇಬ್ಬರು ಸೇರ್ಕೊಂಡು ರಾತ್ರಿ ಕುಡ್ದಿದ್ರಲ್ಲ ಆ ಮತ್ತಲ್ಲಿ ಮಾಡ್ಕೊಂಡಿರೋ ಜಾತ್ರೆನಾ ಇದು?
ಛೇ ನಮ್ಮ ವೇದಗೆ ಆಲ್ಕೋಹಾಲ್ ವಾಸನೆ ಕಂಡ್ರೇ ಆಗಲ್ಲ. ಅದೇ ಪಾಪ ಒಡೆದೋಗಿರೋ ಗ್ಲಾಸ್ ಮೇಲೆ ಕಾಲಿಟ್ಲು, ಹಾಗಾಗಿ ಅದು ಸ್ವಲ್ಪ ಚುಚ್ಚಿಬಿಡ್ತು. ಒಡೆದೋಗಿರೋ ಸಂಸಾರನ ಸರಿ ಮಾಡೋಕ್ಕಿಂತ ಮುಂಚೆ ಅದು ಹೆಂಗೆ ಯಾವಾಗ ಒಡೆದೋಯ್ತು ಅಂತ ಕಂಡಿಡಿಬೇಕಲ್ಲ ಮಾವಯ್ಯ. ಏನು ಅಂತಾನೆ ದಾಮೋದರ. ಐ ಮೀನ್ ಬಾಟಲ್ ಹೆಂಗೆ ಒಡೆದೋಯ್ತು ಅಂತ ಕಂಡಿಡಿಬೇಕಲ್ವಾ ಅಂದೆ. ಅದೆಲ್ಲ ಕೆಲಸ ಇಲ್ದಿರೋರು ಮಾಡೋ ಕೆಲಸ. ಒಡೆದಿರೋ ಗ್ಲಾಸ್ನ ಫಸ್ಟು ಮನೆಯಿಂದ ಹೊರಗೆ ಬಿಸಾಕಿ ಅಂತ ಹೇಳ್ಬಿಟ್ಟು ದಾಮೋದರ ಅಲ್ಲಿಂದ ಹೋಗ್ತಾನೆ. ನಾನು ಬಂದಿರೋದು ಗೂಡ್ಸಕ್ಕಲ್ಲ, ಒಡೆದೋಗಿರೋ ಗ್ಲಾಸ್ನ ಒಂದು ಮಾಡೋಕ್ಕೆ. ಅದಕ್ಕೆ ನೀವೇನಾದರೂ ಸೆರಾಮಿಕ್ ಇಂಜಿನಿಯರಾ, ಗ್ಲಾಸ್ನ ಒಂದು ಮಾಡ್ತೀನಿ ಅಂತೀರಲ್ಲ. ನಾನು ಹೇಳಿದ್ದು ಗ್ಲಾಸ್ನಲ್ಲ, ಮನ್ಸುಗಳ್ನ, ಒಡೆದೋಗಿರೋ ಮನ್ಸನ್ನ ಒಂದು ಮಾಡ್ತೀನಿ. ಅದಕ್ಕೆ ನೀವು ಹೇಳ್ತಿರೋ ನಮಗೇನು ಅರ್ಥ ಆಗ್ತಾಯಿಲ್ಲ ಅದಕ್ಕೆ ಅಂತ ನಮ್ಮನ್ನ ನೀವು ಇವಾಗ ಫಸ್ಟ್ ತಿನ್ನಿರಿ, ಗೊತ್ತಾಗುತ್ತೆ ನಿಧಾನವಾಗಿ, ಎಲ್ಲದೂ ಗೊತ್ತಾಗುತ್ತೆ ಅಂತೇಳಂತಾಳೆ. ಈ ಕಡೆ ಈ ಶಕುಂತಲ ಅಮ್ಮ ತರಕಾರಿ ಅಂಗಡೀಲಿ ತರಕಾರಿ ತಾತ ಕೆಟ್ಟಿರೋದನ್ನೇ ಆರಿಸ್ಕೊಂಡು ಹಾಕಿರ್ತಾಳೆ. ಅಲ್ಲಿ ವೈಶು ಬಂದು, ಏನಾಗಿದೆ ಅಮ್ಮ ನಿನಗೆ, ಒಳ್ಳೆ ತರಕಾರಿ ಬಿಟ್ಟು ಯಾಕೆ ಎಲ್ಲ ಕೆಟ್ಟೋಗಿರೋ ತರಕಾರಿನೇ ಆರಿಸಾಕಿದ್ಯಾ, ಏನು ಮಾಡೋದು ವೈಶು, ಮನ್ಸು ಕೆಟ್ಟೋದಾಗ ಒಳ್ಳೇದು ಯಾವುದು ಕೆಟ್ಟೋದು ಯಾವುದು ಅಂತಲೇ ಗೊತ್ತಾಗಲ್ಲ ಅಂತ ಅದೇ ಹಳೆ ಟೇಪ್ ರಿಕಾರ್ಡ್ನ ಹಾಕ್ತಾಳೆ. ಇಲ್ಲಿಗೆ ಕಾರಲ್ಲಿ ದಾಮೋದರ ಮತ್ತು ವೀರ ಎಲ್ಲ ಹೋಗೋಕ್ಕೆ ಅಂತ ಬರ್ತಿರ್ತಾರಲ್ವ, ನೋಡಿಬಿಟ್ಟು ಅಲ್ಲೇ ಕಾರ್ ನಿಲ್ಲಿಸಿ ಇಷ್ಟೆಲ್ಲ ಅವಳಿಟ್ರು ಈ ಊರಲ್ಲೇ ಗೂಳಿ ಥರ ಇನ್ನೂ ತಿರುಗಾಡ್ತಿದ್ದಾಳೆ ಊರು ಬಿಟ್ಟು ಹೋಗ್ದಂಗೆ. ಅಂದರೆ ನಮ್ಮ ಬಗ್ಗೆ ಇವಳಿಗೆ ಭಯ ಭಕ್ತಿನೇ ಇಲ್ಲ ಅನಿಸುತ್ತೆ ವೀರ. ಎಲ್ಲ ವೇದಳು ಕುಮ್ಮಕ್ಕೋ ಪಾಪ, ಆ ವೇದನ್ನ ಪೂರ್ತಿ ತಲೆ ಕೆಡ್ಸೋವರೆಗೂ ಇವಳು ಈ ಊರು ಬಿಟ್ಟು ಹೋಗಲ್ಲ ಅಂತ ಕಾಣುತ್ತೆ. ಅವಳಿಗೆ ಭಯ ಇದೆ ಕಣೋ, ನನ್ನ ಬಗ್ಗೆ ಭಯ ಇದ್ದಿದ್ದಕ್ಕೆ ಅವಳು ಈ ಊರು ಬಿಟ್ಟಿದ್ದು. ಮತ್ತೆ ವಾಪಸ್ ಬಂದು ಈ ಊರಿಗೆ. ನೀವೆಲ್ಲ ದೊಡ್ಡವರಾಗಿದ್ದೀರಲ್ಲ, ಏನಾದರೂ ಮಾಡಿ ನಿಮ್ಮನ್ನೆಲ್ಲ ಬುಟ್ಟಿಗೆ ಹಾಕ್ಕೊಂಡು ನನ್ನ ಆಸ್ತಿ ಹೊಡೆಯೋಕೆ ವಾಪಸ್ ಬಂದಾಳೆ ಅಂತಾನೆ ದಾಮೋದರ. ಪಾಪ ಇವಾಗೇನಾದರೂ ಇವಳು ಈ ಊರು ಬಿಟ್ಟು ಹೋಗಲಿಲ್ಲ ಅಂದರೆ, ಹೋಗಲೇಬೇಕು ಕಣೋ. ಅವಳು ಹೋಗಲಿಲ್ಲ ಅಂದರೆ ಇದೇ ಮಾರ್ಕೆಟಲ್ಲಿ ನನ್ನ ಪ್ರಾಣ ಉಳಿಸ್ರಿ ಅಂತ ಎಲ್ಲರಿಗೂ ಕೈ ಮುಗಿದು ಬೇಡ್ಕೋಬೇಕು, ಹಂಗೆ ಅಟ್ಟಾಡ್ಸ್ಕೊಂಡು ಅವ್ಳು ಕೊಚ್ಚಾಕ್ಬಿಡ್ತೀನಿ ಅಂತಾನೆ ದಾಮೋದರ. ಇದಿಷ್ಟು ಶನಿವಾರ ಸಂಚಿಕೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ಸೀರಿಯಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಎಲ್ರಿಗೂ.